ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನದಲ್ಲದ ತಪ್ಪಿಗೆ ಯುವಕ ಜೈಲು ಸೇರಿದ್ನಾ ಅನ್ನುವ ಪ್ರಶ್ನೆ ಇದೆ ಇಲ್ಲಿ. ಕಾರಣ ಮಗನಿಗಾಗಿ ಆತನ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಭಿಷೇಕ್ ಫೋನ್ನಲ್ಲಿ ಅವನ ಫ್ರೆಂಡ್ ಮೆಸೇಜ್ ಅನ್ನ ಕಳುಹಿಸಿದ್ದಂತೆ. ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದು ನನ್ನ ಮಗ ಅಲ್ಲ, ಆತನ ಫ್ರೆಂಡ್ ಅಂತ ಹೇಳಿ ಇದೀಗ ಯುವಕನ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗನನ್ನ ಬಿಡಿಸ್ಕೊಡಿ ಅಂತ ಹೇಳಿ ಅಂಗಲಾಚ್ತಿದ್ದಾರೆ. ಅಭಿಷೇಕ್ ಫೋನ್ನಲ್ಲಿ ಅವನ ಫ್ರೆಂಡ್ ಮೆಸೇಜ್ ಅನ್ನ ಮಾಡಿದ್ದು ಕಾರ್ತಿಕ್ ಕೆಲಸಕ್ಕೆ ಅಭಿಷೇಕ್ನನ್ನ ಬಂಧಿಸಿದ್ದಾರಂತೆ. ಸೊ ಜೈಲಿನಿಂದ ಬಿಡುಗಡೆ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ ಅಭಿಷೇಕ್ ಪೋಷಕರು. ಅಭಿಷೇಕ್ ತಂದೆ ಮಾದೇಶ್ಗೆ ಬಲಗೈಗೆ ಲಕ್ವ ಹೊಡೆದಿದೆ, ಅಜ್ಜಿಗೆ ಹಾರ್ಟ್ ಸಮಸ್ಯೆ ಇದೆ, ತಾಯಿಗೆ ಗರ್ಭಕೋಶ ಆಪರೇಷನ್. ದಯವಿಟ್ಟು ನಮ್ಮ ಮಗನನ್ನ ಬಿಡಿಸಿಕೊಡಿ, ಕಾಲಿಗೆ ಬೀಳ್ತೀವಿ ಅಂತ ಹೇಳಿ ಅಂಗಲಾಚ್ತಾ ಇದ್ದಾರೆ ಪೋಷಕರು, ಕಣ್ಣೀರು ಹಾಕ್ತಾ ಇದ್ದಾರೆ. ನ್ಯೂಸ್ 18 ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಾಮರಾಜನಗರದ ನಂಜೇದೇವನಪುರ ಗ್ರಾಮದ ಅಭಿಷೇಕ್ ಕಳೆದ 2 ತಿಂಗಳಿನಿಂದಲೂ ಕೂಡ ಈತ ಜೈಲಲ್ಲೇ ಇದ್ದಾನೆ. ಕಾರಣ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತ ಜೈಲಲ್ಲಿ ಇರೋದು. ಎಷ್ಟೇ ಪ್ರಯತ್ನ ಪಟ್ಟರೂ ಜಾಮೀನು ಸಿಕ್ತಿಲ್ಲ ಅಂತ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಲ್ಲಿರೋ ಆರೋಪಿ ಅಭಿಷೇಕ್ನ ಬಿಡಿಸ್ಕೊಡಿ ರಮ್ಯಾ ಮೇಡಮ್ ಅಂತಾನು ಕೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಎಲ್ಲಿದ್ದೀರಾ ಅಲ್ಲಿಗೆ ನಾವು ಬರ್ತೀವಿ, ನನ್ನ ಮಗ ಏನು ತಪ್ಪು ಮಾಡಿಲ್ಲ, ನನ್ನ ಮಗನಿಗೆ ಮೆಸೇಜ್ ಮಾಡೋದಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವನೇನು ತಪ್ಪು ಮಾಡಿಲ್ಲ, ಅವನ್ನ ಕಾರ್ತಿಕ್ ಕೀರ್ತಿ ಮಾಡಿರೋದು ಅವನ್ನ ಎಂಕ್ವೈರಿ ತಗೊಂಡು ಅವರಿಬ್ಬರನ್ನು ನನ್ನ ಮಗನ್ನ ಬಿಡಿಸ್ಬೇಕು. ನೀವು ಗೊತ್ತಿರೋ ಜಾಗ ಗೊತ್ತಿದ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳ್ಳೋನು. ನಮ್ಗೆ ಗೊತ್ತಿಲ್ಲ, ಯಾರನ್ನ ಕೇಳಿದ್ವು ನಾವು, ಯಾರು ಅಡ್ರೆಸ್ ಗೊತ್ತಿದ್ರೆ ಇವಾಗ್ಲೂ ಬೇಕಾದ್ರೆ ನೀವು ಕೊಟ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳಕ್ಕೂ ರೆಡಿ ಆಗಿವಿ. ಅವ್ನಿಗೆ ಏನು ಓದು ಬರೀ ಏನು ಗೊತ್ತಿಲ್ಲ ಮೇಡಮ್, ನನ್ನ ಮಗನ ಬಿಡಿಸ್ಬಿಟ್ಟು ಅಷ್ಟೇನ ಕೇಳ್ಕೊಳ್ತಾ ಇರೋದು. ಅವರಿಬ್ಬರನ್ನು ಎಂಕ್ವೈರಿ ತಗೊಳ್ಳಿ, ನನ್ನ ಮಗ ತಪ್ಪು ಮಾಡಿಲ್ಲ, ಅವ್ನಿಗೆ ಮೆಸೇಜ್ ಮಾಡೋದು ಏನು ಗೊತ್ತಿಲ್ಲ ಮೇಡಮ್, ಅಷ್ಟೇನ ಕೇಳ್ಕೊಳ್ಳೋದು. ಮಾತಾಡೋಕ್ಕಾಯ್ತಾ ಇಲ್ಲ ಮೇಡಮ್, ನನ್ಗೆ ಏನಿಲ್ಲ ಏನೋ ಸಾಲ ಏನೋ ಮಾಡ್ತಾ ಇದ್ದೀವಿ. ಅವನೇ ನಮ್ಮ ಆಧಾರ ಇದ್ದು, ಅವನೇ ದುಡಿತಿದ್ದೆ ಎಲ್ಲ ನಮ್ಮ ಇದಕ್ಕೆಲ್ಲ. ಜಮೀನಿಲ್ಲ ಏನೂ ಇಲ್ಲ, ಒಂದು ಆಟೋ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವ. ಅದು ಈಗ ಅವ್ರ ಕೈಲಿ ಆಯ್ತಾ ಇಲ್ಲ ಸರ್, ಸ್ಲೋಕ್ ಆಗ್ಬಿಟ್ಟು ಕೈ ಇದಾಯ್ತಾ ಇಲ್ಲ. ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇದ್ರು ಸಂಸಿ ಅಂತ ಕೇಳ್ಕೊತಾ ಇದ್ದೀವಿ ನಾವು ಮೇಡಮ್, ನಿಮ್ಮನ್ನ ರಮ್ಯ ಮೇಡಮ್. ದಯವಿಟ್ಟು ಸಂಸ್ಬಿಟ್ಟು ಅವರಿಬ್ಬರನ್ನು ಎಂಕ್ವೈರಿ ಇದ್ದಂಗೆ ನನ್ನ ಮಗನ್ನೇ ಬಿಡಿಸ್ಬೇಕು ನೀವು. ತಪ್ಪಿಲ್ಲದೆ ಅವನು ಜೈಲ್ ಅನುಭವಿಸ್ತಾ ಇದ್ದಾನೆ. ಇನ್ನೇನು 2 ತಿಂಗಳಾಯ್ತು, 21, 22 ಬಂದರೆ 2 ತಿಂಗಳಾಯ್ತು ಮೇಡಮ್. ನಮ್ಮ ಮಂದೇವ್ರ ಹಬ್ಬ ಅವತ್ತು ಊಟನೇ ಮಾಡಿಲ್ಲ ನನ್ನ ಮಗ, ಕರ್ಕೊಂಡೋದ್ರು. ಎಷ್ಟು ಕೇಳ್ಕೊಂಡ್ರು ತಪ್ಪು ಮಾಡಿಲ್ಲ ಅಂತ ಕೇಳ್ಕೊಂಡ್ರು ಬಿಡದೆ ಕರ್ಕೊಂಡೋದ್ರು ಮೇಡಮ್. ನೀವು ಬೇಲಾಗಿಲ್ಲ ಸರ್, ಇವಾಗ ಅದು ನಮ್ಮ ಹುಡುಗ ಏನೋ ತಪ್ಪು ಮಾಡಿಲ್ಲ. ಬೇರೆ ಹುಡುಗರು ಅವನಿಗೆ ಮೆಸೇಜ್ ಮಾಡೋದು ಬಲ್ಲ. ಈ ಮತ್ತೊಂದು SLC ಮಾಡೋಣ, SLC ಮಾಡಿದ್ರೂ ಹೋಗೋ ನಮ್ಮ ಊರ್ಲೆಲ್ಲ ಕೇಳಿ ಅಂಥ ಹುಡುಗ ಇಲ್ಲ. ಅದರಿಂದ ಅವರು ಯಾರ 3ನೇ ವ್ಯಕ್ತಿ ಫ್ರೆಂಡ್ಗಳು ಯಾರ ಕೀರ್ತಿ ಅವ ಕಾರ್ತಿ ಹುಡಿಗಲ್ದವ, ಕೀರ್ತಿ ನಮ್ಮೂರವನಿಯ. ಅದು ಅವರು ಮಾಡಿಬಿಟ್ಟು ಇವನ್ಗೆ ಕೊಟ್ಬಿಟ್ಟವ್ರ. ಅದು 2-3 ತಿಂಗಳು ಆಗಿದ್ದಂತ, ಅದು ನಮ್ಗೆ ಅಷ್ಟು ಇದಿಲ್ಲ. ಅದರಿಂದ ಈ ಥರ ಮಾಡ್ಬಿಟ್ಟಾರ. ದಯವಿಟ್ಟು ನಾ ರಮ್ಯ ಮೇಡಮ್ ಕೇಳ್ಕೊಳ್ಳೋದೆ, ದಯವಿಟ್ಟು ನನ್ನ ಮಗನ ಬಿಡಿಸ್ಕೊಟ್ಬಿಡಿ. ಅವನಿಗೇನೂ ಗೊತ್ತಿಲ್ಲ, ನಮ್ಗೆ ಜಮೀನಿಲ್ಲ ಏನಿಲ್ಲ, ಗೇಯ್ಕೊಂಡು ತಿನ್ನಬೇಕು. ಅದು ನಮ್ಗೆ ಸ್ಲೋಕ್ ಆಗದ ಕೈ, ಅದರಿಂದ ನಾವು ಗೇ ಕಾಯ್ತಾ ಇಲ್ಲ ಮೇಡಮ್. ದಯವಿಟ್ಟು ನಮ್ಮ ಮಗ ಏನ ಇದು ಮಾಡ್ಬಿಟ್ಟು ಒಳಗಡೆ ಈಗ ಅವನೇ ಗೇದು ತಂದು ಹಾಕ್ಬೇಕು, ನಮಗೆ ಸಾಕ್ಬೇಕು. ನಮ್ಮ ತಾಯಿ ನಮ್ಮ ಹೆಂಡತಿ ನಾವು 3 ಸೀಟು ಇರೋರು. ಅದಕ್ಕಿಂತ ದಯವಿಟ್ಟು ಮೇಡಮ್ ಇನ್ನೊಂದಡ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಮಗನ್ನ ಬಿಟ್ಕೊಟ್ಬಿಡಿ ದಯವಿಟ್ಟು. ಬೇರೆ ಏನೇ ಥರ ಈ ಕೇಸು ಪಾಸು ಅಂದ್ಕೊಂಡು ಹೋಗ್ಬೇಡಿ. ನಮಗೆ ಇದಾಗ್ಬಿಟ್ಟದ, ನಾವು ಬೆಂಗಳೂರು ನೋಡಿದವ್ರಲ್ಲ ಆಯಿತಾ. ನಾವು ಯಾರನ್ನ ಹಿಡ್ಕೊಂಡು ಕೈಯ ಕಾಲ ಹಿಡ್ಕೊಂಡು ಬೆಂಗಳೂರು ಹೋಗಿ ಒಂದು 3-4 ನಡ ಬೆಂಗಳೂರಿಗೆ ಬಂದಿದ್ವಿ. ಏನು ಮಾಡಬೇಕು ಎತ್ತಲ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ರಮ್ಯ ಮೇಡಮ್ಗೆ ಕೈ ಮುಗಿತೀನಿ. ಯಾರ ಮಾಡೋದು ತಪ್ಪಗ ನಮ್ಮ ಗಂಡು ಅನ್ಯಾಯವಾಗಿ ನಿರಪರಾಧಿಯಾಗಿ ಶಿಕ್ಷೆ ಅನುಭವಿಸ್ತಾವಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗ 2 ತಿಂಗಳಿಂದ ಜೈಲಲ್ಲಿದ್ದಾನೆ. ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮಗನಿಗೆ ಆ ಥರ ಮೆಸೇಜ್ ಮಾಡೋದಕ್ಕೆ ಬರಲ್ಲ ಅಂತ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ. ರಮ್ಯಾ ಮೇಡಮ್ ಮಗನನ್ನು ಬಿಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಎನ್ಕ್ವೈರಿಲಿ ಏನೇನು ಗೊತ್ತಾಗಿದೆ ಅನ್ನೋದು ಒಂದಾದರೆ, ಈಗಾಗಲೇ ಅವರಿಬ್ಬರೇ ಹೆಸರನ್ನ ಹೇಳ್ತಾ ಇದ್ದಾರೆ. ಅವರ ಹೆತ್ತವರು ಅವರ ವಿಚಾರಣೆಯನ್ನು ಮಾಡಿದಾರ ಪೊಲೀಸರು?
ಖಂಡಿತ ಈಗ ಇವನ ಅಭಿಷೇಕ್ ಮತ್ತು ಅವನ ಸ್ನೇಹಿತರಿಬ್ರು ಕಾರ್ತಿಕ್ ಮತ್ತು ಕೀರ್ತಿ ಅಂತ 3 ಜನ ಒಂದು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಅಭಿಷೇಕನ ಮೊಬೈಲು ಇದು ಆಗಿರೋದ್ರಿಂದ ಅವನನ್ನೇ ಪ್ರಮುಖವಾಗಿ ಆರೋಪಿಯಾಗಿ ಅವನನ್ನ ಗುರಿಯಾಗಿರಿಸಿಕೊಂಡು ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕಾರ್ತಿಕ್ ಮತ್ತು ಕೀರ್ತಿ ಹಾಗಾಗಿ ಅಭಿಷೇಕನ್ ಮೊಬೈಲ್ ಅನ್ನು ಉಪಯೋಗಿಸ್ತಿರೋದು ಗೊತ್ತಾಗ್ತಿದೆ. ಮೊಬೈಲ್ ಫೋನ್ ಮಾಡೋದಕ್ಕಾಗಲಿ ಮೆಸೇಜ್ ಮಾಡೋದಕ್ಕಾಗಲಿ ಒಂದು ಮೊಬೈಲ್ ಉಪಯೋಗಿಸ್ತಿದ್ರು. ಇದೇ ವೇಳೆ ಈ ದರ್ಶನ್ ಪ್ರಕರಣ ಸಂಬಂಧಪಟ್ಟಂತೆ ಇವರ ಅಭಿಷೇಕ್ ಮೊಬೈಲ್ ಪಡೆದು ಒಂದು ಅಶ್ಲೀಲ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅಭಿಷೇಕ್ ಈಗ ತಪ್ಪಿತಸ್ಥನಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದ್ರೆ ಅವ್ರ ತಂದೆ ತಾಯಿ ಹೇಳೋ ಪ್ರಕಾರ ನಮ್ಮ ಮಗನಿಗೆ ಸರಿಯಾಗಿ ಓದು ಬರಹ ಬರಲ್ಲ, ಅವ್ನು SSLC ಮಾಡಿದ್ರು ಸಹ ಸರಿಯಾಗಿ ಬರೆಯಕ್ ಬರಲ್ಲ, ಮನೆ ಸಾಮಾನ್ ಚೀಟಿನೂ ಸಹ ಬರೆಯಕ್ ಬರಲ್ಲ, ಅಂಥದ್ರಲ್ಲಿ ಅವನು ಈ ತರ ಮೆಸೇಜ್ ಮಾಡಕ್ ಸಾಧ್ಯನೇ ಇಲ್ಲ. ಅವರ ಸ್ನೇಹಿತರು ಮಾಡಿದ ಕಿತಾಪತಿಗೆ ಈ ತರ ನಮ್ಮ ಮಗ ಒಂದು ಶಿಕ್ಷೆ ಅನುಭವಿಸುವಂತಾಗಿದೆ ಅಂತ ಹೇಳ್ತಾ ಇದಾರೆ. ಏನು ಈ ಮಾದೇಶ ಮತ್ತೆ ಮಂಜುಳಾ ದಂಪತಿ ಇದ್ರೆ ಅವ್ರಿಗೆ ಒಬ್ಬನೇ ಪುತ್ರ ಅಭಿಷೇಕ್ ಮನೆಗೆ ಆಧಾರ ಸ್ತಂಭ ಆಗಿದೆ. ಯಾಕಂದ್ರೆ ತಂದೆಗೆ ಬಲಗೆ ಒಂದು ಸ್ಟ್ರೋಕ್ ಆಗಿದೆ, ತಾಯಿಗೆ ಗರ್ಭಕೋಶ ಆಪರೇಷನ್ ಆಗಿದೆ, ಮತ್ತೆ ಅಜ್ಜಿಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಸ್ತಾ ಇದ್ದಾರೆ. ಹಾಗಾಗಿ ಇವನು ಗೂಡ್ಸಾಟ ಓಡಿಸ್ಕೊಂಡು ಮನೆಯ ಸಂಸಾರವನ್ನು ನಿಭಾಯಿಸಿದೆ. ಇವರಿಗೆ ಬೇರೆ ರೀತಿಯ ಯಾವುದೇ ರೀತಿಯ ಜಮೀನಾಗಲಿ ಬೇರೆ ರೀತಿಯ ಆದಾಯಗಳಿಲ್ಲ. ಹೀಗಾಗಿ ಅಭಿಷೇಕ್ ನನ್ನ ಜೈಲು ಸೇರೋದ್ರಿಂದ ಈ ಕುಟುಂಬ ಇಡೀ ಕುಟುಂಬ ಒಂದು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು. ಈಗ ರಮ್ಯಾ ಅವ್ರನ್ನವರು ಮೀಡಿಯಾಗಳ ಮುಖಾಂತರ ಒಂದು ಮನವಿ ಮಾಡ್ಕೋತಾ ಇದ್ದಾರೆ, ದಯವಿಟ್ಟು ನಮ್ಮ ಮಗನನ್ನ ಬಿಟ್ಬಿಡಿ, ಅವ್ನು ಏನು ತಪ್ಪಿಲ್ಲ, ಸರಿಯಾಗಿ ಎನ್ಕ್ವೈರಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿ ಪರಿಸ್ಥಿತಿ ಬೇಕಾದ್ರೆ ಅವನಿಗೆ ಏನು ಬರೆಯಕ್ ಬರೋದಿಲ್ಲ, ಅವನು ಈ ತರ ಎಲ್ಲ ಕಾಮೆಂಟ್ ಮಾಡಕ್ ಸಾಧ್ಯವ, ಊರಲ್ಲಿ ಯಾರನ್ನೇ ಕೇಳಿ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು, ಈ ತರ ಅವ್ನು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿ ವಾದಿಸ್ತಾ ಇದ್ದಾರೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಸ್ನೇಹಿತರು ಮಾಡಿದ ಕಿತಾಪತಿಗೆ ಈ ಹುಡುಗ ಆಗ್ತಾ ಇದೆ. ಅಂದ್ರೆ ಈಗ ಸ್ನೇಹಿತರು ಮಾಡಿದ್ರು ಕೂಡ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಅವ್ರ ಮೂವರನ್ನು ಮುಖಾಮುಖಿ ಕೂರಿಸಿದಾಗ ಗೊತ್ತಾಗಿಲ್ವಾ ಯಾರು ಮಾಡಿದ್ರು ಏನು ಅಂತ ಹೇಳಿ ಅಂತ? ಸ್ನೇಹಿತ ಕಾರ್ತಿಕ್ ಮತ್ತು ಕೀರ್ತಿ ಅಭಿಷೇಕ್ 3 ಜನ ಒಟ್ಟಿಗೆ ತಗೊಂಡೋಗಿ ಕಾರ್ತಿಕ್ ನಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಅಭಿಷೇಕ್ ಅವರೇ ಮಾಡಿರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗ ಸತ್ಯಾಂಶ ಹೊರಬಿಡ್ಬೇಕು ಅಂತಂದ್ರೆ ಒಂದು ವಿಚಾರಣೆ ತೀವ್ರಗತಿಯ ಒಂದು ವಿಚಾರಣೆ ನಡೀಬೇಕು. ಯಾಕಂದ್ರೆ ಕಾರ್ತಿಕ್ನ ಬಿಟ್ಟಿದ್ದಾರೆ, ಅವ್ರು ಕಾರ್ತಿಕ್ನ ಅರೆಸ್ಟ್ ಮಾಡಿಲ್ಲ, ಮತ್ತೆ ಅವ್ರನ್ನ ವಿಚಾರಣೆ ಮಾಡಿ ಕಳಿಸಿದ್ದಾರೆ, ಮತ್ತೆ ಕೀರ್ತಿಯನ್ನು ಸಹ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ. ಅಭಿಷೇಕನ್ ಮಾತ್ರ ಯಾಕಂದ್ರೆ ಮೊಬೈಲ್ ಇವನಾಗಿದ್ರಿಂದ ಇವನೇ ಮಾಡಿರ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದ್ರಿಂದ ಅವನನ್ನ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈ ಕಾರ್ತಿಕ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷ ತನಿಖೆಯಿಂದ ಮಾತ್ರ ಇದು ಗೊತ್ತಾಗುತ್ತೆ. ನಮಿತಾಜಿ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಆರೋಪಿ ಅಭಿಷೇಕ್ ತಂದೆ ಆಗಿರುವಂತಹ ಮಾದೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್ ಅವರೇ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ ಮೇಡಮ್. ಮಾದೇಶ್ ಅವರೀಗ ನಿಮ್ಮ ಮಗ ಇದರಲ್ಲಿ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ರಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದಾನೆ. ನೀವು ಹೇಳ್ತಾ ಇದ್ದೀರಾ ನನ್ನ ಮಗ ತಪ್ಪೇ ಮಾಡಿಲ್ಲ, ಅವನಿಗೆ ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ. ನೀವು ಈಗ ಅಂದ್ರೆ ಆತ ಏನು ಎಜುಕೇಶನ್ ಏನು ಮಾಡಿಲ್ವಾ ಅವನು? ಅವರು ಎಜುಕೇಶನ್ ಮಾಡವನೆ, ಫಸ್ಟ್ ಇಯರ್ ಅಂದ್ರೆ ಕೊರೋನಾ ಟೈಮ್ಲಿ ಪಾಸ್ ಆಗಿದ್ದವನು. ಅವನು ಇಂಗ್ಲಿಷ್ ಪದನೇ ಬರ್ಲ, ಇಂಗ್ಲಿಷ್ ಟೇಪ್ ಮಾಡೋ ಕಲಿಸೋದು ಬರ್ಲ. ಇಲ್ಲಿ ಕೀರ್ತಿ ಇನ್ನೊಬ್ಬ ಹುಡುಗಲ್ದವನು, ಅವ್ರಿಬ್ರು ಮಾಡಿರೋದು. ಅದು ಮಾಡ್ಬಿಟ್ಟು ಇವನ್ ಮೊಬೈಲ್ ನಿಂದ ಇದಾಗಿರೋದು ಇದು. ಆದ್ರಿಂದ ಮೊಬೈಲ್ ಸಿಗಾಕಿ ಮೇಡಮ್ ಅವರು ಅಲ್ಲಿ ಅರೆಸ್ಟ್ ಮಾಡೋದು ಅಷ್ಟೇ. ನಾವೇನಪ್ಪ ಕೇಳ್ಕೊಳ್ಳೋದು, ದಯವಿಟ್ಟು ನನ್ನ ಮಗನ ಬಿಡಿಸ್ಕೊಡಿ ಮೇಡಮ್, ತಪ್ಪು ಇಷ್ಟ ಶಿಕ್ಷೆ ಕೊಡ್ಸಿ. ಈ ತಪ್ಪಿ ಯಾರೇ ಮಾಡದೆ ಇದ್ರೆ ತಪ್ಪು ಅವನ್ ಹಿಡ್ಕೊಂಡು ಕೂತಾರ. ಈಗ 2 ತಿಂಗಳಾಯ್ತು ಇಲ್ಲಿ, ನಾವು ಯಾವಾರ ಏನು ಇಲ್ಲ ನಮ್ಗೂ. ಅದರಿಂದ ನಮ್ ದಯವಿಟ್ಟು ಬಿಡಿಸ್ಕೊಡ್ಬೇಕು. ಈಗ ಈ ವಿಚಾರದಲ್ಲಿ ನೀವು ಈಗ ಮೀಡಿಯಾಗಳ ಮುಂದೆ ಹೇಳ್ತಾ ಇದ್ದೀರಾ, ಅದನ್ನ ನೀವು ಪೊಲೀಸರ ಮುಂದೆ ಹೇಳಿದ್ರ, ಕೇಳ್ಕೊಂಡ್ರ? ಅಲ್ಲಿ ನಮ್ಮ ಮಗಂದೇನು ತಪ್ಪಿಲ್ಲ, ಅಲ್ಲಿ ಇಬ್ಬರನ್ನ ಎನ್ಕ್ವೈರಿ ಮಾಡಿ ಇನ್ನಷ್ಟು ಅಂತ ಕೇಳ್ಕೊಂಡ್ರ ನೀವು? ಸೈಬರ್ ಕೇಸ್ ಅಲ್ಲಿ ಕೇಳ್ಕೊಂಡಿ ಮೇಡಮ್, ಅದ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಪುನಃ ಆಮೇಲೆ ಅವ್ರಿಗೂ ಹೊಡೆದು ಬಡ್ದು ಎಲ್ಲ ಇದ್ ಮಾಡಿದ್ರು ಆ ಹುಡುಗರ್ಗ. ಹಾಗೂ ಅವ್ರು ಒಪ್ಕೊಳ್ಳಿಲ್ಲ. ಓಕೆ, ಒಪ್ಕೊಳ್ಳಿಲ್ಲ ಮೇಡಮ್, ಅದು ಆಗಲ್ಲ. ಓಕೆ, ಈಗ ಅಂದ್ರೆ ಅವ್ರು ಒಪ್ಕೊಂಡಿಲ್ಲ ಅಂದ್ಮೇಲೆ ಈಗ ಮೊಬೈಲ್ ಇವಂದು ಜೊತೆಗೆ ಮೊಬೈಲ್ ಇವಂದು ಇವನದ್ರಿಂದ ಅವ್ರು ಕಳಿಸಿರೋದು, ಅವನು ಅದೇ ಅನ್ನೋದು ಅವರು ಮಾಡಿದವರು ಅಂತ ಹೇಳ್ತಾ ಇರೋದು. ನಮ್ಮ ಮುಂದೆ ಹೇಳ್ಕೊಂಡಿದಾನ ನಾನೇನು ಮಾಡಿಲ್ಲ ಮೆಸೇಜ್ ಇದ್ರಲ್ಲಿ ಅಂತ? ಎಲ್ಲೇ ನಿಮ್ ಮಗ ಹೇಳ್ಕೊಂಡಿದಾನ ಈಗ? ನಮ್ ಜೊತೆ ಹೇಳ್ತೇನೆ ನಾನು ಮಾಡಿಲ್ಲ ಮೆಸೇಜ್. ನಾನು ಹೇಳ್ದೆ ಅವನ್ಗ, ನೀ ಮಾಡಿದ್ರೆ ಒಪ್ಗ ಅಂತೂ ಹೇಳಿದೀನಿ ನಾನು. ಅದಕ್ಕ ನಾ ಮಾಡಿಲ್ಲ, ಯಾಕಂದ್ರೆ ಅವ್ನು ಮಾಡೋದಕ್ಕ ಸಾಧ್ಯವೇ ಇಲ್ಲ ಮೇಡಮ್. ಅವನ್ಗೆ ಇಂಗ್ಲಿಷ್ ಪದನೇ ಬರ್ಲ, ಅದು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ನಾನೀಗ. ಇಂಗ್ಲಿಷ್ ಅವನ್ಗ ಓದಿದ್ರು ಒಂದು ಸಾಮಾನ್ ಚೀಟಿ ಬರಬೇಕಾದ್ರೆ ಅವ್ನು ಬರೆಯೋದ್ ಬರಲ್ಲ, ಅವ್ನ್ಗ ಕನ್ನಡನೇ ಬರೆಯೋದ್ ಬರಲ್ಲ, ಇನ್ ಇಂಗ್ಲಿಷ್ ಟೇಪ್ ಮಾಡಿ ಹೆಂಗ್ ಕಳಿಸಿನು ಮೇಡಮ್. ಯಾವ ಫೋನ್ ಯೂಸ್ ಮಾಡ್ತಿರೋದು? ಜಿಯೋ ಪೇಮೆಂಟ್ ಮಾಡಿ.
ಈಗ ನೀವು ಹೇಳಿದ್ರಿ ಅವರಿಬ್ಬರ ಬಗ್ಗೆ ಎನ್ಕ್ವೈರಿ ಇನ್ನೂ ಮಾಡಬೇಕು ಆದ್ರೆ ಅವ್ರು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ. ಈಗ ಅವ್ರು ಹೇಳ್ತಾರೆ ನಾವೇನ್ ಮಾಡೇ ಇಲ್ಲ ಅಂತ ಹೇಳಿ. ನಿಮ್ಮ ಮಗನೂ ಅದೇ ಮೇಡಮ್ ಈಗ ಅಂಟಿನ ನುಂಚ್ಕಣ್ಣ ಸಿಪತ್ತಿನ ಸಿಗಕಣ್ಣ ಅಂದಾಗ ಆ ಥರ ಆಗದ ಇದು ಮನವಿ ಮಾಡ್ಕೊಳ್ತಿದ್ದೀರಾ ನೀವು? ನಾವು ದಯವಿಟ್ಟು ಮೇಡಮ್ ನಾವು ಕೇಳ್ಕೊಳ್ಳೋದು ಇಷ್ಟೀಯ ರಮ್ಯ ಮೇಡಮ್ ಅವರು ತನಿಖೆ ಮಾಡ್ಕೊಂಡು ಬೇಕಾರೆ ಅವ್ನು ಹಿಡ್ಕೊಂಡು ಬೇಕಾರೆ ಕೂಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಹುಡುಗನ್ನ ಬಿಟ್ಟು ಕಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ಓಕೆ, ಧನ್ಯವಾದಗಳು ಮಹದೇಶ್ವರಿ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.